ಇದೇ ಆಗಸ್ಟ್ 9ನೇ ತಾರೀಕು ಭಾನುವಾರದಂದು 10 ಗಂಟೆಗೆ ಏನು ಹಿರಿಯ ವಿದ್ಯಾರ್ಥಿಗಳ ಮಹಾಸಂಗಮ ಅಂತ ಹೇಳಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನು ಒಟ್ಟಿಗೆ ಸೇರಿಸಿ ಮೊದಲನೇ ಬಾರಿಗೆ RES ಅಲ್ಲಿ ದೊಡ್ಡ ಮಟ್ಟದ ಒಂದು ಹಳೆಯ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾವು 2 ಕಾರ್ಯಕ್ರಮ ಇರ್ತದೆ. ಅದರಲ್ಲಿ ಬೆಳಗ್ಗೆ 10 ಗಂಟೆಗೆ ಶುರುವಾದರೆ ಮೊದಲನೇ ಶುರು ಮಾಡೋದೇ ನಾವು ವೇದಿಕೆ ಫಂಕ್ಷನ್ನು. ಅದು 10 ಗಂಟೆಗೆ ನಾವು ಒಂದು ಕಾಲು ಗಂಟೆ ಹೆಚ್ಚು ಕಮ್ಮಿ ಫಸ್ಟು ಏನು 3 ವರ್ಷದಲ್ಲಿ ನಾವು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ, ಹಿಂದೆ ಹೇಗಿತ್ತು, ಈಗ ಏನೇನು ಮಾಡಿದ್ದೀವಿ, ಮುಂದೆ ಯಾವ ದಾರಿಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಕಿರುಚಿತ್ರ ಇದೆ, ಅದನ್ನು ಪ್ರದರ್ಶನ ಮಾಡ್ತೀವಿ ನಾವು. ಅದಾದ ನಂತರ ನೀವು ನೋಡಿದ್ದೀರ ಡಾಕ್ಯುಮೆಂಟ್ರಿ ತೆಗ್ಸಿದ್ದೀವಿ ಸಾಕ್ಷ್ಯಚಿತ್ರನ ಕರೆಯಪ್ಪನವ್ರ ಬಗ್ಗೆ. ಅದು ಹಿಂದೆ ನಾವು ಅವರ 125ನೇ ಜನ್ಮದಿನದಿಂದ ನಾವು ತೋರಿಸಿದ್ದು, ಬಹುಶಃ ಎಲ್ಲರೂ ನೋಡಿಲ್ಲ, ಹಾಗಾಗ್ಬಿಟ್ಟು ಅದನ್ನು ತೋರಿಸ್ತೀವಿ ನಾವು. ಅದಾದಮೇಲೆ ವೇದಿಕೆ ಕಾರ್ಯಕ್ರಮ ಶುರುವಾಗುತ್ತೆ. ಮುಖ್ಯವಾಗಿ ಈ ಅನ್ನದಾನೇಶ್ವರ ಸ್ವಾಮೀಜಿ ಅಂತ ಅವ್ರು ನನ್ನ ಕ್ಲಾಸ್ಮೇಟು. ಸೊ ಅವರು ಅವತ್ತು ದಿವ್ಯ ಸಾನ್ನಿಧ್ಯ ವಹಿಸ್ತವ್ರೆ. ಅವರು ಓಲ್ಡ್ ಸ್ಟೂಡೆಂಟ್, ನಾವು ಜೊತೆಲೇ ಓದ್ತಿದ್ದರು PUCನ. ಅದಾದಮೇಲೆ ಈ ನಮಗೆ ಜನಪ್ರತಿನಿಧಿಗಳು ಅಂತ ಹೇಳಿ, ಈಗ ನಿಮ್ಗೆ ಆಗಲೇ ಗೊತ್ತಿರಬೇಕು, ಕುಪೇಂದ್ರ ರೆಡ್ಡಿಯವರು ಅಂತ ರಾಜ್ಯಸಭಾ ಮೆಂಬರು ಮಾಜಿ. ಸೊ ಅವರಿಂದನೇ ಹಿರಿಯರಾಗವ್ರವರು, ಅವರಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ಅವತ್ತು. ಅದಾದ ನಂತರ ಏನು ರಾಮನಗರ MLA ಅವರೇ ಇಕ್ಬಾಲ್ ಹುಸೇನು, ಅವರು ಕೂಡ ಇಲ್ಲಿ ಹಳೆಯ ವಿದ್ಯಾರ್ಥಿ, ಮುಖ್ಯ ಅತಿಥಿಗಳೇ ಅವರು ಬರ್ತಾವ್ರೆ. ಹಾಗೆ MLC ಅವರಾದ ರವಿ ಅವರವರೇ, ಅವರು ಹಳೆಯ ವಿದ್ಯಾರ್ಥಿ, ಅವರು ಬರ್ತಾವ್ರೆ. ಹಾಗೆ MLC ಆಗಿ ಹಳೆಯ ವಿದ್ಯಾರ್ಥಿಯಾಗಿ ಸುಧಾಮ್ ದಾಸ್ ಅವರು ಬರ್ತಾವ್ರೆ. ಸೊ ಇವರು ಈ 4 ಜನ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಬರ್ತಾವ್ರೆ. ಪುನಃ 2 ಗಂಟೆಯಿಂದ ಒಳ್ಳೆ ಉತ್ತಮ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳೇ ದೊಡ್ಡ ಮಟ್ಟಕ್ಕೆ ರೀಚ್ ಆಗೋರೆ. ನಿಮ್ಗೆ ಗೊತ್ತಿರಬೇಕು, ಶಮಿತಾ ಮಲ್ನಾಡ್ ಅಂತ ಫಿಲಮಲ್ಲಿ ಅವ್ರು ಇದು ಮಾಡ್ತಾವ್ರೆ, ಏನೋ ಚಿತ್ರಗೀತೆಗಳೆಲ್ಲ ಹೇಳ್ತಾರೆ. ಅವರು 1 ಅವರ್ ಪ್ರೋಗ್ರಾಮ್ ಕೊಡ್ತಾರೆ. ಅವರು ಅವ್ರ ತಂಡದವರಿಂದ 1 ಅವರ್ ಪ್ರೋಗ್ರಾಮ್ ಕೊಡ್ತಾರೆ. ಆಮೇಲೆ ಮಿಮಿಕ್ರಿ ಗೋಪಿ ಅಂತ ಇರಬೇಕು, ಅವರು ಎಲ್ಲರೂ ಗೊತ್ತಿರೋರೆ, ಅವ್ರನ್ನು ಕರೆಸಿದ್ದೀವಿ, ಅವರು ಕಾರ್ಯಕ್ರಮಗಳು ಕೊಡ್ತಾರೆ. ಅದಲ್ಲದೆ ನಾಟ್ಯಾಂಜಲಿ ಅಂತ ಅಂದ್ಬಿಟ್ಟು ಅಶೋಕ್ ಅವರು ನಾನು ಭಾರಿ ಆಪ್ತರು, ಹಿಂದೆ ಒಂದು ಸತಿ ಬಂದು ಮಾಡಿಸಿದ್ದೆ. ಅವರು ಈ ಎಲ್ಲ ಮಿಕ್ಸ್ ಇರ್ತದೆ, ಭರತನಾಟ್ಯ, ಯಕ್ಷಗಾನ, ಒಂದು ಸ್ವಲ್ಪ ದಳ್ಳು ಕುಣಿತ, ಅದೆಲ್ಲ ಒಂದು ಪ್ಯಾಕೇಜ್ 45 ನಿಮಿಷದ ಪ್ರೋಗ್ರಾಮ್. ಅವರೆಲ್ಲ ಅವರ ಮಕ್ಕಳುಗಳು ಅಂಬಾನಿ ಫ್ಯಾಮಿಲಿಗೆಲ್ಲ ಹೋಗಿ ಪ್ರೋಗ್ರಾಮ್ ಕೊಟ್ಟಿದ್ರು. ಸೊ ಅವರೊಂದು 3/4 ಗಂಟೆ ಕೊಡ್ತಾರೆ. ಹಾಗೆ ಇನ್ನೊಬ್ಬ ಹಳೆಯ ವಿದ್ಯಾರ್ಥಿ ಒಳಸಾಲಯ್ಯ ಅಂತ ಹೇಳಿ, ಅವರು ಕೂಡ ಕೊನೆಯಲ್ಲಿ ಕಾರ್ಯಕ್ರಮ ಕೊಡ್ತಾರೆ. ಇಷ್ಟು ಅವತ್ತು ಕಾರ್ಯಕ್ರಮ.